ಹಾಯ್ ಹಲೋ ನಮಸ್ಕಾರ ರೀ ನನ್ನೆಲ್ಲ ಪ್ರೀತಿಯ ಅಡುಗೆ ಮನೆ ಕಣ್ಮಣಿಗಳಿಗೆ ನಮ್ಮ ಶೈ ಫ್ಲೇವರ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಹೊಸ ರೆಸಿಪಿನ ತೊಗೊಂಡು ಬಂದೀನಿ. ಏನಂತ ನೋಡ್ತೀರಿ? ನೋಡ್ರಿ, ನಮ್ಮೆಲ್ರಿಗೂ ಇಷ್ಟ ಆಗುವಂಥ ಅಚ್ಚುಮೆಚ್ಚಿನ ಅಲಸಂದಿ ವಡೆ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಭಾಳ ಫೇಮಸ್ ರೀ ಈ ವಡೆ. ಸಂಜೆ ಮುಂದೆಲ್ಲ ನಮ್ಗೆ ಚಹಾ ಜೊತೆ ಕಂಪಲ್ಸರಿ ಬೇಕು. ಹಾಗಾಗಿ ನಮ್ಮ ಕಡೆ ಫೇಮಸ್ ಆಗಿರೋ ಅಲಸಂದಿ ವಡೆನ ನಿಮ್ಮ ಮನೆವರೆಗೂ ತಲುಪಿಸೋ ಪ್ರಯತ್ನ ಮಾಡೀನಿ. ಈ ವಿಡಿಯೋನ ಪೂರ್ತಿ ನೋಡ್ಕೊಂಬರಂಬರ್ರಿ. ನಾವು ಪಕ್ಕ ಜವಾರಿ ಮಂದಿ, ಹಾಗಾಗಿ ನಾವು ತೊಗೊಂಡಿರೋದು ಜವಾರಿ ಅಲಸಂದಿ ಕಾಳು. ನೀವು ಅದನ್ನೇ ತೊಗೊರಿ, ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ. ಇದನ್ನು ಒಂದು 8 ರಿಂದ 10 ತಾಸು ನೀವು ನೆನಕ್ಕೆ ಬಿಡ್ಬೇಕ್ರಿ. ಈ ಥರ ಮುಚ್ಚಿಬಿಟ್ರಿ ಅಂತಂದ್ರೆ ಒಂದು 8-10 ತಾಸು ಆದಮೇಲೆ ಈ ಥರ ಸಿಪ್ಪಿ ಎಲ್ಲ ಮ್ಯಾಲಿನ ಸಿಪ್ಪಿ ಎಲ್ಲ ಹೋಗಿ ನಮ್ಗೆ ಪ್ಯೂರ್ ಬಿಳಿ ಹಲಸಂದಿ ಕಾಳು ಕಾಣಿಸ್ತಾವೆ ನೋಡ್ರಿ. ಹಿಂಗೆ ನೀವು ಅದನ್ನು ಒತ್ತಿ ನೋಡಿದಾಗ 1-2 ಆಯಿತು ಅಂತಂದ್ರೆ ಹಲಸಂದಿ ಕಾಳು ಪಸಂದ ನೆನೆದಾವಂತ ಅರ್ತಾರಿ. ಈ ಕಾಳು ಜೊತೆಗೆ ಒಂದು 4 ಮೆಣಸಿನ್ಕಾಯಿ ತೊಗೊರಿ. ಹಂಗೆ ಕಾಳು ಅಂತಲೂ ಕರೀತಾರ, ಹಾಗೆ ಅಜ್ವಾನ ಅಂತಲೂ ಕರೀತಾರ. ಪುದೀನ, ಬೆಳ್ಳುಳ್ಳಿ, ಶುಂಠಿ, ಕರಿಬೇವು ಇವೆಲ್ಲ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯವ್ರಿ. ಜೊತೆಗೆ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು, 1 ಕಪ್ ಕೊತ್ತಂಬರಿ ತೊಗೊಂಡು ಇದೆಲ್ಲ ಮಿಕ್ಸಿ ಒಳಗೆ ಹಾಕ್ಕೊಂಡು ಬೆಶ್ಶಂಗೆ ಒಂದು ಸುತ್ತಿಸ್ಬಿಡ್ರಿ. ಆವಾಗ ಎಲ್ಲವೂ ಇಂಗ್ರೀಡಿಯೆಂಟ್ಸ್ ಚೆಂದಾಗಿ ತಿರುಗಿ ಹಿಂಗೆ ಹಾಕವು ನೋಡ್ರಿ. ಅಂದ್ರೆ ನಮಗೆ ವಡೆ ಮಾಡಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಇವೆಲ್ಲ ತಿನ್ನಲಿಕ್ಕೆ ಬಾಯಾಗಿ ಬಂದಾಗ ಸ್ವರ್ಗ ಸುಖ ಅದು. ಅದ್ರ ಜೊತೆಗೆ ನೆನೆಸಿರೋ ಹಲಸಂದಿ ಕಾಳೇನದಾವಲ್ಲ, ಈ ಒಂದು ಮಿಕ್ಸಿ ಒಳಗೆ ಹಾಕಿ ಅವನ್ನೆಲ್ಲ ಮಿಕ್ಸ್ ಮಾಡಿದಾಗ ನಿಮ್ಗೆ ಈ ರೀತಿ ಒಂದು ಮಿಕ್ಸ್ ಬರತತಿ. ಅದ್ರ ಜೊತೆಗೆ 1 ಕಪ್ ತೊಗೊಂಡಿರುವಂಥ ಅಕ್ಕಿ ಹಿಟ್ಟನ್ನ ಹಾಕಿಬಿಡ್ರಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಜೊತೆಗೆ ಅರಿಶಿಣ ಪುಡಿ ಹಾಕೋದು ಮರೆಯೋಕೆ ಹೋಗಬೇಡ್ರಿ. ಅದಾದಮೇಲೆ 1 ಕಪ್ನಾಗ 4 ಉಳ್ಳಾಗಡ್ಡಿ ಅಂದರೆ ಈರುಳ್ಳಿ ಚೆಂದಾಗಿ ಹೆಚ್ಚಿಟ್ಕೊರಿ. ಅವನ್ನ ಹಾಕಿ ಕೊತ್ತಂಬರಿ ಹಾಕಿ ಇದೆಲ್ಲನೂ ಒಂದ್ಸಲ ಚೆಂದಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ. ಈ ರೀತಿ ನಿಮ್ಗೆ ಹಿಟ್ಟು ಬರ್ತೈತಿ. ಅದ್ರ ಜೊತೆಗೆ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕಿಟ್ಟಿದೆ ರೀ ಒಂದು ಕಡಾಯಿ ಒಳಗೆ. ಈಗ ಎಣ್ಣೆಲ್ಲ ಕಾದೈತಿ. ಕಾದಾದ್ಮೇಲೆ ಈ ಒಂದು ಹಿಟ್ಟನ್ನು ಕಲಸಿರ್ತೀವಲ್ಲ, ಆ ಒಂದು ಹಿಟ್ಟನ್ನ ವಡ ಆಕಾರದಾಗ ಅಂದರೆ ದುಂಡಾಕಾರದೊಳಗೆ ನಾವು ಹಾಳಿ ಮೇಲಾರ ತಟ್ಕೋರಿ, ಕೈಯಾಗಾರ ತಟ್ಕೊಂಡು ಹಾಕ್ರಿ. ಈ ಥರ ಎಣ್ಣೆ ಒಳಗೆ ಕರಿಬೇಕು. ಈ ಥರ ಕರಿಯೋದ್ರಿಂದ ಅವು ನಮ್ಮ ಬಾಯಿಗೆಲ್ಲ ತಿನ್ಬೇಕಾದ್ರೆ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿ ಟೇಸ್ಟ್ ಅನ್ನಿಸ್ತವ. ಹಾಗಾಗಿ ಸ್ವಲ್ಪ ಹಸಿ ಬಿಸಿ ಆಗ್ಲಾರ್ದಂಗೆ ಅವನ್ನ ಕರೀರಿ. ಇಲ್ಲಾಂದ್ರೆ ಒಂದೇ ಕಡೆ ಬೆಂದು ಹೊತ್ತು ಹೋಗ್ತಾವೆ, ಇನ್ನೊಂದು ಕಡೆ ಚೆನ್ನಾಗಿರಂಗಿಲ್ಲ, ಹಸಿ ಬಿಸಿ ಆಗ್ತಿರ್ತಾವೆ. ಹಾಗಾಗಿ ಅದು ಕುದ್ದು 1-1.5-2 ನಿಮಿಷಕ್ಕೆಲ್ಲ ಇನ್ನೊಂದು ಸಲ ಹೊಳಸಿ ಹಾಕ್ರಿ. ಈ ಥರ ಬಂದಾದಮೇಲೆ ನಿಮಗೊಂದು ಚೆನ್ನಾಗಿರೋ ಟೇಸ್ಟಿನ ವಡೆ ಸಿಗ್ತಾವ. ಸಂಜೆ ಮುಂದೊಂದು ಸಲ ಮಾಡೋ ಪ್ರಯತ್ನ ಮಾಡಿರಿ. ಒಮ್ಮೆ ಮಾಡಿ ನೋಡ್ರಿ, ಮತ್ತೆ ಮಾಡ್ತಿರ್ತೀರಿ. ನಮ್ಮ ಮನೆ ಅಲಸಂದಿ ವಡಿನ ನಿಮ್ಮ ಮನೆಯವ್ರಿಗೂ ತಲುಪಿಸೋ ಸಣ್ಣ ಪ್ರಯತ್ನ ಮಾಡೀವಿ. ಇಷ್ಟ ಆದ್ರೆ ನಿಮ್ಮ ಮನೆಯವ್ರಿಗೂ ಹಂಚ್ರಿ. ಹಾಗೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡ್ರಿ. ಹಿಂಗೆ ರುಚಿ ನಾನು ನಿಮ್ಮ ಮನೆಯವ್ರಿಗೂ ತರ್ತಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೆಲ್ರಿಗೂ ಧನ್ಯವಾದ. ಮತ್ತೆ ಸಿಗೋಣ್ರಿ ಮುಂದಿನ ವಿಡಿಯೋದಾಗ.